ಮಲ್ಲಿಗೆ ಮಾಲೆಯಂತೆ ಕಂಗೊಳಿಸುವ ಶುಭ್ರ ಬಿಳಿ ಬಣ್ಣದಿಂದ ಘಮಘಮಿಸುವ ಹೂಗಳನ್ನು ನೋಡಬೇಕೆ? ಹಾಗಿದ್ರೆ ನಾಪೊಕ್ಲು ವ್ಯಾಪ್ತಿಗೆ ಬನ್ನಿ. ಕೆಲವು ದಿನಗಳ ಹಿಂದೆ ಸುರಿದ ಮಳೆ ಇಳೆಯನ್ನ ತಂಪಾಗಿಸಿದೆ. ಎಲ್ಲೆಡೆ ಕಾಫಿಯ ಹೂಗಳು ಅರಳಿ ಘಮಘಮಿಸ್ತಾ ಇವೆ. ಮಲ್ಲಿಗೆ ಮಾಲೆಯಂತೆ ಕಾಫಿಯ ಗಿಡಗಳಲ್ಲಿ ಗೊಂಚಲಾಗಿ ಅರಳಿರುವ ಹೂಗಳು ಕಂಪನ ಬೀರಿವೆ. ಅಂತೆಯೇ ಕಾಫಿ ಬೆಳೆಗಾರರ ಮುಖದಲ್ಲಿ ಸಂತಸ ಅರಳಿದೆ. ವರ್ಷದ ಮೊದಲ ಹೂಮಳೆ ನಾಪೊಕ್ಲು ವ್ಯಾಪ್ತಿಯಲ್ಲಿ ಈಚೆಗೆ ಸುರಿದಿದ್ದು ಹಲವು ಗ್ರಾಮೀಣ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗಿದೆ. ಅಗತ್ಯ ಪ್ರಮಾಣದಲ್ಲಿ ಸುರಿದ ಮಳೆಯಿಂದ ನಾಪೊಕ್ಲು ಹೋಬಳಿಯ ಕಾಫಿಯ ತೋಟಗಳು ಶ್ವೇತ ವರ್ಣದಿಂದ ಕಂಗೊಳಿಸುತ್ತಿವೆ. ಪ್ರತಿ ವರ್ಷ ಕಾಫಿ ಬೆಳೆಗಾರರಿಗೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಹೂಮಳೆ ಅವಶ್ಯಕ. ಉತ್ತಮ ಮಳೆಯಾದಲ್ಲಿ ಫಸಲು ನಿಶ್ಚಿತ. ಅಂತೆಯೇ ಬೆಳೆಗಾರರು ಮಳೆಯ ನಿರೀಕ್ಷೆಯಲ್ಲಿದ್ದಾರೆ. ನಿರೀಕ್ಷಿತ ಅವಧಿಯಲ್ಲಿ ಮಳೆಯಾಗದೇ ಇದ್ದಲ್ಲಿ ಕೆರೆ ಹೊಳೆಗಳಿಂದ ಸ್ಪ್ರಿಂಕ್ಲರ್ ಮೂಲಕ ನೀರು ಹಾಯಿಸಿ ಹೂವನ್ನು ಅರಳಿಸುವ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಸಣ್ಣ ಮತ್ತು ಮಧ್ಯಮ ಬೆಳೆಗಾರರಿಗೆ ಮಳೆಯೇ ಆಧಾರ. ಹಾಗಾಗಿ ಮಳೆಯನ್ನೇ ನಂಬಿ ಬದುಕುವ ಕೃಷಿಕರು ಈ ವರ್ಷದ ಮಟ್ಟಿಗೆ ಸಂತಸಗೊಂಡಿದ್ದಾರೆ. ಕೆಲವೇ ದಿನಗಳಲ್ಲಿ ಬ್ಯಾಂಕಿಂಗ್ ಮಳೆಯೂ ಅವಶ್ಯಕತೆ ಇದ್ದು ಅದು ಸುರಿದ್ರೆ ಫಸಲು ಗ್ಯಾರಂಟಿ. ಈ ವರ್ಷದ ಮಳೆಯಿಂದ ಸ್ಪ್ರಿಂಕ್ಲರ್ ಡೀಸೆಲ್ ಖರ್ಚು ಉಳಿತಾಯವಾಗಿದೆ ಎನ್ನುತ್ತಾರೆ ಬೆಳೆಗಾರರು. ಈ ವರ್ಷ ಮಳೆ ಬಹಳ ಚೆನ್ನಾಗಿ ಆಗಿದೆ. ಈ ವರ್ಷದ 10 ವರ್ಷದಿಂದ ಈ ವರ್ಷದ ಮಳೆಯನ್ನು ಕಂಪೇರ್ ಮಾಡಿದರೆ 10 ವರ್ಷದಿಂದ ಇದು ಒಳ್ಳೆ ಮಳೆ ಬಂದಿದೆ. ಈ 10 ವರ್ಷದಲ್ಲಿ ಹೂವು ಮಾತ್ರ ಭಾಳ ಚೆನ್ನಾಗಿದೆ. ಬರುವ ವರ್ಷಕ್ಕೆ ಬಂಪರ್ ಕಾಪಿ ಕೊಯ್ಯಬಹುದು ಅಂತ ನಮ್ಮ ಒಂದು ಅನಿಸಿಕೆ. ಇನ್ನು ದೇವರು ಏನು ಮಾಡ್ತಾರೆ ಅಂತ ನೋಡುವ ಅಂತ ಹೇಳಿ